ದೇವ್ರಿಗೆ ನಾನು ಯಾವ ಥರ ಬೇಡ್ಕೊಂಡಿದ್ದೀನಿ ಅಂದರೆ, ಕ್ಯೂರ್ ಮಾಡೋದಾದರೆ ನನಗೆ ಕ್ಯೂರ್ ಮಾಡಿ ಆರೋಗ್ಯ ಕೊಡಪ್ಪ ದೇವ್ರೆ, ಇಲ್ಲಾಂದ್ರೆ ನನಗೆ ಕಣ್ಣು 3 ತಿಂಗಳಿಂದ ನಾನು ವಿಡಿಯೋಸ್ ನೋಡ್ತಿದ್ದೀನಿ ಸರ್, ಆದರೂ ಮನಸ್ಸು ಬಂದಿಲ್ಲ. ಏನೋ ಬಿಡಿ, ಎಲ್ಲ ವೀಡಿಯೋಗಳು ಮಾಮೂಲಾಗಿ ತೋರಿಸ್ತಿರ್ತಾರಲ್ಲ ಅಂತ ಸುಮ್ಮನೆ ಇದ್ದೆ. ಯಾವಾಗ ನಮ್ಮ ರಿಲೇಟಿವ್ನವ್ರು ಹೇಳಿದ್ರು, ಇಲ್ಲಕ್ಕ ನೀನು ಸುಮ್ಮನೆ ಎಲ್ಲ ಥರ ಅನ್ಕ. ನನ್ನ ಹೆಸರು ಚೆನ್ನಮ್ಮ ಅಂತ ಸರ್, ನಾವು ಬಳ್ಳಾರಿಯಿಂದ ಬಂದಿದ್ದೀವಿ. ನನಗೆ ಬ್ಯಾಕ್ ಪೇನು ತುಂಬ ಇತ್ತು ಸರ್. ಬಳ್ಳಾರಿ ಅಲ್ಲಿ ಇದರಲ್ಲಿ ಬೆಂಗಳೂರಲ್ಲಿ ಬಂದು ಒಂದು ಸತೆ ತೋರಿಸ್ಕೊಂಡಿವಿ ಸರ್ ಬ್ಯಾಪ್ಟಿಸ್ಟಲ್ಲಿ. ಅಲ್ಲಿ ತುಂಬ ಕುಂದು ಬೆಲ್ಟ್ ಇಲ್ಲದೆ ಇರೋಕ್ಕಾಗ್ತಿದ್ದಿಲ್ಲ ಸರ್. ಪ್ರಾರಂಭ ಆಗಿದ್ದಂದ್ರೆ ಒಂದು 2 ವರ್ಷದ ಕೆಳಗಿಂದ ಸ್ವಲ್ಪ ಲೈಟಾಗಿ ಮಾಮೂಲಿ ಇರ್ತಿತ್ತು. ಎಲ್ಲ ಡಾಕ್ಟರ್ ಹತ್ರ ಹೋದಾಗ ವಯಸ್ಸಿಗೆ ತಕ್ಕಂತೆ ಬಂದಿದೆ ಹಂಗೆ ಅಂತ ಹೇಳ್ತಿದ್ರು. ಸರಿ ಅಂತೇಳಿ ಪೇನ್ ಕಿಲ್ಲರ್ ಅವು ಇವು ಬಳಸ್ತಾನೆ ಹಂಗೆ ಇದ್ದೆ. ಈ ಒಂದು 8 ಮಂತ್ಸ್ 6 ಮಂತ್ಸಿಂದ ಹೆವಿ ಪೇನ್ ಆಯಿತು. ಆಮೇಲೆ ಅಲ್ಲಿ ನಲ್ಲೂ ತೋರಿಸ್ಕೊಂಡ್ವಿ. ಅಲ್ಲಿ ಆಪ್ರೇಷನ್ ಮಾಡಬೇಕು, ಡಿಸ್ಕ್ ಭಾಳ ಬೆಂಡ್ ಆಗಿದೆ ಅಂತಂದು ಹೇಳಿದ್ರು ಸರ್. ಒಂದು 25% ಬೆಂಡ್ ಆಗಿದೆ. ಆಪ್ರೇಷನ್ ಬಳ್ಳಾರಿಗೆಲ್ಲ ತೋರಿಸಿದ್ವಿ ಸರ್. ಇಲ್ಲಿ ಬೆಂಗಳೂರು ನಲ್ಲಿ ತೋರಿಸಿದ್ವಿ. ಅವರು ಆಪ್ರೇಷನ್ ಮಾಡಬೇಕು, ಆದರೂ ಇವ್ರ ಕೈಲಿ ತಡ್ಕೊಳ್ಳೋಕ್ಕಾಗಲ್ಲ, ಅದು ಮೇಜರ್ ಆಪ್ರೇಷನ್ ಆಗುತ್ತೆ, ರಾಡ್ ಹಾಕಬೇಕು ಅಂತ ಹೇಳಿದ್ರು. ನನ್ನ ಕೈಲಿ ನನಗೂ ಇಷ್ಟ ಇರಲಿಲ್ಲ ಆಪ್ರೇಷನ್ ಮಾಡಿಸ್ಬೇಕಂತ. ನೋಡೋಣ ಬಿಡಂತೆ ಸುಮ್ಮನೆ ಅದೇ. ಆಮೇಲೆ ಹೋದ್ವಿ. ಅದಂದರೆ ಸ್ಲೋ ಆದರೂ ಚಿಂತಿಲ್ಲ, ಪರ್ಫೆಕ್ಟಾಗಿ ಕಡಿಮೆ ಆಗ್ತೈತೆ ಅಂತೇಳಿ ಅಲ್ಲಿ ಒಂದು 3 ತಿಂಗಳು ತೋರಿಸ್ಕೊಂಡೆ ಸರ್. ಅಲ್ಲಿನೂ ಸ್ವಲ್ಪ ಏನು ವರ್ಕ್ ಆಗಲಿಲ್ಲ. ಸ್ವಲ್ಪ ಮಟ್ಟಿಗೆ ಓಡಾಷ್ಟು ಕೆಲಸ ಮಾಡೋಷ್ಟು ಮಟ್ಟಿಗೆ ಇದ್ದೆ. ಆಮೇಲೆ ಜಾಸ್ತಿ ಆಯಿತು, ಸ್ವಲ್ಪ ಪೇನು ಜಾಸ್ತಿ ಆದಮೇಲೆ ಮತ್ತೆ ಎಲ್ಲ ಮಾಡ್ತಿದ್ದೆ ಸರ್. ಮನೆ ಚಿಕ್ಕ ಮಗು ಇದೆ, ಬಾಣಂತಿದ್ಲು, ಅವಾಗ ಸ್ವಲ್ಪ ಹೆವಿ ಆಯಿತು ಕೆಲಸ. ಆವಾಗ ಜಾಸ್ತಿ ಆಯ್ತು ಸರ್ ಕೆಲಸ. ಆಮೇಲೆ ಇಲ್ಲಿ ಇಲ್ಲಿಗೆ ಷಣ್ಮುಖಮ್ಮ ಅಂತೇಳಿ ಒಬ್ಬರು ತೋರಿಸ್ಕೊಂಡು ಹೋದ್ರು ಸರ್, ನಮ್ಮ ರಿಲೇಟಿವ್ ಅವರೇ. ಅವ್ರು ಹೇಳಿದ್ರು, ಅಕ್ಕ ಅಲ್ಲಿ ಹೋಗ್ರಿ ಚೆನ್ನಾಗಿ ನೋಡ್ತಾರೆ, ನನಗೆ ಭಾಳ ಆರಾಮಾಗಿದ್ದೀನಿ ಅಂತಂದು ಹೇಳಿದ್ರು. ನಾವು ಒಂದ್ಸಲ ವಿಸಿಟ್ ಕೊಟ್ಟು ಬರೋಣ ಅಂತೇಳಿ ಬಂದ್ವಿ ಸರ್. ಬಂದಮೇಲೆ ಒಂದೇ ಸತಿಗೆ ನನಗೆ ಚೆನ್ನಾಗಾಯ್ತು ಸರ್. ಬಂದ ದಿವಸ ಕೂಡೋಕೆ ಆಗ್ತಿದ್ದಿಲ್ಲ ಸರ್ ನನಗಿಲ್ಲಿ ಹೊರಗಡೆ ವಿಸಿಟಿಂಗ್ ಹಾಲ್ನಲ್ಲಿ. ನನ್ನ ಕೈಲಿ ಮನೆಗೆ ಹೋಗೋಷ್ಟು ಕೂಡ ಆಗ್ತದೋ ಇಲ್ಲಪ್ಪ, ಹೋಗೋಕೆ ನನಗೆ ಭಾಳ ನಡುವು ತಿವಿತಾ ಇದೆ ಅಂತೇಳಿ ನನ್ನ ಮಗನಿಗೆ ಹೇಳಿದೆ. ನೋಡೋಣ ಬಿಡಮ್ಮ, ಹಿಂದೆ ಸೀಟ್ ಖಾಲಿದೆ ಎಲ್ಲ, ಮಲ್ಕೊಂಡು ಹೋಗುವಂತೆ, ನನ್ನೆಲ್ಲ ಕರ್ಕೊಂಡು ಹೋಗ್ತೀನಿ, ಸ್ವಲ್ಪ ಪೇಷನ್ಸ್ ಇಟ್ಕೋ ಅಂತಂದ. ಸರಿ ಬಿಡಂತಂದು ಆಮೇಲೆ ಇಲ್ಲಿ ಇಂಜೆಕ್ಷನ್ ನಾವೆಲ್ಲ ಕೊಟ್ಟು ಸ್ವಲ್ಪ ರಿಲೀಫ್ ಎಲ್ಲ ಮುಗಿಸ್ಕೊಂಡು ಹೋಗೋದ್ರೊಳಗೆ ಆರಾಮಾಗಿ ಕುಂತ್ಕೊಂಡೆ ಹೋಗಿನಿ ಸರ್. ನಾನು ಹೋಗೋದ್ರೊಳಗೆ ಕುಂತ್ಕೊಂಡು ಹೋಗಿನಿ ಸರ್. ಕೂಡಕ್ಕೆ ಆಗ್ತಿಲ್ಲ ನನ್ನ ಕೈಲಿ ಅಂತ ಹೇಳಿದ್ದು. ನನಗೇನು ಮಾರನೇ ದಿವಸದಿಂದ ನನಗೇನು ನೋವೇ ಇಲ್ಲ ಅನ್ನೋ ಥರ ಚೆನ್ನಾಗಿದ್ದೆ ಸರ್. ಆದರೂ ಸ್ವಲ್ಪ ಮಟ್ಟಿಗೆ ರೆಸ್ಟ್ ಮಾಡ್ತಾನೆ ಇದ್ದೆ. ಎಲ್ಲ ಕೆಲಸ ಏನು ಮಾಡಲಿಲ್ಲ, ಭಾರ ಎತ್ತೋದಾಗಲಿ ಬಗ್ಗಿ ಕೆಲಸ ಮಾಡೋದಾಗಲಿ ಆ ಥರ ಮಾಡಲಿಲ್ಲ. ಅವರು ಪತ್ತೆ ಹೇಳಿದ ಥರ ಎಲ್ಲ ಕಂಪ್ಲೀಟ್ ಕರೆಕ್ಟಾಗಿ ಮಾಡ್ಕೊಂತ ಬಂದಿದ್ದೀನಿ. ಇಷ್ಟರ ಮಟ್ಟಿಗೆ ಇದೆ ಸರ್. ಈಗ 2 ದಿನದಿಂದ ಟ್ಯಾಬ್ಲೆಟ್ ಮುಗಿದೋದಕ್ಕೋ ಏನೋ ಗೊತ್ತಿಲ್ಲ ಸರ್, ಸ್ವಲ್ಪ ಒಂದು 5% ಪೇನ್ ಕಾಣಿಸ್ತಾ ಇದೆ. ಅದಕ್ಕೆ ಇನ್ನೊಂದು ಕೆಲವು ಇಂಜೆಕ್ಷನ್ ಹೇಳಿದ್ದಾರೆ ಸರ್. ಸೆಕೆಂಡ್ ವಿಸಿಟ್. ಫಸ್ಟ್ ವಿಸಿಟ್ಗೆ ಆಲ್ಮೋಸ್ಟ್ 75% ಕಡಿಮೆ ಇದೆ. ದೇವ್ರಿಗೆ ನಾನು ಯಾವ ಥರ ಬೇಡ್ಕೊಂಡಿದ್ದೀನಿ ಅಂದರೆ, ಕ್ಯೂರ್ ಮಾಡೋದಾದರೆ ನನಗೆ ಕ್ಯೂರ್ ಮಾಡಿ ಆರೋಗ್ಯ ಕೊಡಪ್ಪ ದೇವ್ರೆ, ಇಲ್ಲಾಂದ್ರೆ ನನಗೆ ಕಣ್ಣು ಮುಚ್ಚಿಬಿಡು, ನನಗೆ ಈ ನೋವು ತಡ್ಕೊಳಕ್ಕಾಗಲ್ಲ ಅಂತೇಳಿ ಅಷ್ಟು ಥರ ಬೇಡ್ಕೊಂಡದ್ದು. ನಾನು ಅಳೋದು ನೋಡಿ ಇವನು ಅಳೋದು, ಆ ಥರ ಭಾಳ ಬಾಧೆ ಪಟ್ಟಿನಿ ಸರ್. 2 ದಿವಸ ಮಾತ್ರ ಮಲ್ಕೊಳ್ಳೋಕ್ಕೆ, ಓಳ್ ಮಗಳು ಮಲ್ಕೊಳ್ಳೋಕ್ಕಲ್ಲ, ಹಂಗತ್ತು ಮಲ್ಕೋಕ್ಕಾಗಂಗಿಲ್ಲ, ಜಾಸ್ತಿ ಕೂಡೋಕ್ಕಾಗಂಗಿಲ್ಲ, ಜಾಸ್ತಿ ಓಡಾಡೋಕ್ಕೂ ಆಡೋಂಗಿಲ್ಲ. ಹಿಂಗಂದ್ರೆ ಹೆಂಗೆ ಜೀವನ ಕಳೆಯೋದು ನಾನು ಅಂತೇಳಿ ಭಾಳ ಬಾಧೆ ಪಟ್ಟೆ ಸರ್. ಆಮೇಲೆ ಅದು ಇಲ್ಲಿ ಬಂದು ಹೋದ್ಮೇಲೆ ಆರಾಮಾಗಿದ್ದೀನಿ ಸರ್. ಮುಂಚೆ ಪಾಪುಗೆ ನೀರು ಹಾಕಕ್ಕೂ ಆಗ್ತಿಲ್ಲ ಸರ್, ಭಾಳ ಕಷ್ಟಪಡ್ತಿದ್ದೆ. 3 ತಿಂಗಳು ಹಾಕಿದೆ ಸರ್ ಸಣ್ಣ ಪಾಪು. ಬೆಂಡ್ ಆದ್ಮೇಲೆ ಜಾಸ್ತಿ ಆಗುತ್ತೆ, ಏನು ಭಾರ ಎತ್ತಂಗಿಲ್ಲ, ಏನು ಕೆಲಸ ಮಾಡಂಗಿಲ್ಲ, ಜಸ್ಟ್ ಮಲಗಬೇಕು, ಎದ್ದೇಳಬೇಕು, ಊಟ ಮಾಡಬೇಕು ಅಂತ ಹೇಳಿದ್ರು. ಅದೇ ಥರನೇ ಸ್ವಲ್ಪ ಮಟ್ಟಿಗೆ ನಡ್ಸ್ಕೊಂಡು ಬಂದೆ. ಆಮೇಲೆ ಪಾಪು ಕೂಡ ನೀರು ಇವರೇ ಯಾರೋ ಇಬ್ರು ಗಂಡ ಹೆಂಡತಿ ಯಾರೋ ಒಬ್ರು ಹಾಕ್ತಿದ್ರು, ಆ ಥರನೇ ಮಾಡ್ಕೊಂತ ಬಂದೆ. ಆದರೂ ಕಡಿಮೆ ಆಗಲಿಲ್ಲ ಸರ್. ಮತ್ತು ಫಿಸಿಯೋಥೆರಪಿನೂ ಮಾಡಿಸಿದ್ವಿ ಸ್ವಲ್ಪ ದಿವಸ. ಅದನ್ನು ಮಾಡಿಸ್ಕೊಂಡು ಬಂದಮೇಲೆ ಒಂದು 2 ಅವರ್ ಚೆನ್ನಾಗಿರ್ತಿದ್ದೆ ಸರ್. ನನಗೇನು ಆಗಿಲ್ಲ ಅನ್ನೋ ಥರ ಇರ್ತಿದ್ದೆ. ರಾತ್ರಿ ಮಾತ್ರ ದೇವ್ರು ಕಾಣಿಸ್ತಿದ್ದೆ ನನಗೆ, ಹಂಗೆ ಆಗ್ತಿತ್ತು ಸರ್. ಬಾದ ಅಂದರೆ ವಿಚಿತ್ರ. ಸ್ಟ್ರೈಟು ಮಲಗಕ್ಕಾಗಲ್ಲ, ಸೈಡು ಮಲಗಕ್ಕಾಗಲ್ಲ, ನಿದ್ದೆನೂ ಬರಲ್ಲ, ಕಾನ್ಸ್ಟಿಟ್ಯೂಷನ್ ಫ್ರೀ ಆಗಲ್ಲ. ಮಲಗಕ್ಕಾದ್ರಲ್ಲ ಸರ್ ನಿದ್ದೆ ಬರ್ಲಿಕ್ಕೆ. ಏನಂದ್ರೆ ಅವರು ಪ್ರತಿದಿನ ಅಳೋರೆ. ಅದು ಮಗು ಅಳದೆ, ಅವ್ರನ್ನ ಸಮಾಧಾನ ಮಾಡಿ ಇನ್ನು ಬರಕ ನಾನು ಹತ್ಕೊಂತ ಹೋಗೋದು. ನನಗೆ ನಿದ್ದೆ ಬರ್ತಾ ಇಲ್ಲಪ್ಪ ಅಂತಂದ್ರೆ ಅವಾಗ ಅವನು ಮತ್ತೆ ಕಾಲಿಗೆ ಎಣ್ಣೆ ಹಚ್ಚಿ ಮಾಡಿ, ಅವಾಗ ಒಂದು ತೋರಿಸ್ಕೊಂಡಾಗ ಇದು ವೆರಿಕೋಸ್ಗೆ ಟ್ರೀಟ್ಮೆಂಟ್ ಕೊಟ್ಟಿದ್ರು ಅವರು.
ಅದು ಕೊಟ್ಟಾಗ ಹೆವಿ ಪೇನ್ ಇದ್ದಾಗ ಮಾತ್ರ ಈ ಒಂದು ಟ್ಯಾಬ್ಲೆಟ್ ಯೂಸ್ ಮಾಡ್ರಿ, ಇಲ್ಲಾಂದ್ರೆ ಭಾಳ ತಗೋಬಾರ್ದು ಇದು ಅಂತ ಹೇಳಿದ್ರು. ನಾವು ಹಂಗೆ ಮಾಡಿದ್ವಿ, ಭಾಳ ತಗೊಂಡಿದ್ದಿಲ್ಲ, ಒಂದು 2-3 ಉಳಿದಿದ್ವು. ಇಷ್ಟು ಪೇನ್ ಮಾಡ್ತಿದ್ಗೆ ಏನಾಗಲ್ಲ, ನಾಳೆ ನಡೆದ್ರಾಗ ಹೋಗೋಣ ಡಾಕ್ಟ್ರ್ ಹತ್ರ, ಬೇರೆ ಡಾಕ್ಟ್ರ್ ತಗ, ಅಷ್ಟೊದ್ರೊಳಗೆ ಇದು ಒಂದು ಟ್ಯಾಬ್ಲೆಟ್ ಹಾಕ್ಯಾಳಮ್ಮ ಅಂತಂದ್ರೆ 2 ದಿವಸ ಮಾತ್ರ ಆ ಟ್ಯಾಬ್ಲೆಟ್ ಹಾಕ್ಕೊಂಡು ಅವನು ಕಾಲಿಗೆ ಎಣ್ಣೆ ಹಚ್ಚಿ ಕಾಲೆಲ್ಲ ಮಸಾಜ್ ಮಾಡಿದ್ರೆ ಅವಾಗ ನಿದ್ದೆ ಕಣ್ಣು ಮುಚ್ಕೊಂಡು ಮಕ್ಕಂಡಿರ್ಮಾಗ ಅವಾಗ ಎದ್ದು ಹೋಗ್ತಿದ್ದ ಅವನು. ಅಷ್ಟರ ಮಟ್ಟಿಗೆ ಪೇನ್ ಇರ್ತಿತ್ತು ಸರ್. ಈ ಥರ ದಿನ ಅಂದರೆ ಅವನಿಗೂ ಕಷ್ಟ, ನನಗೂ ಕಷ್ಟ, ಹೆಂಗ ಜೀವನ ಕಳೆದಪ್ಪ ಅಂತಂಬುದು ಆಳೋದು ಸರ್. ಸುಮ್ಮನೆ ನೆನ್ಸ್ಕೊಂಡು ಆಳೋದು, ಫ್ಯೂಚರ್ ಬಗ್ಗೆ, ಹುಡುಗರ ಬಗ್ಗೆ ಎಲ್ಲರೂ ನೆನ್ಸ್ಕೊಂಡು ಆಳೋದು. ಅಷ್ಟರ ಮಟ್ಟಿಗೆ ಇಲ್ಲಿ ಬಂದಮೇಲೆ ಏನೋ ಯಾವ್ದವ್ರ ರೂಪದಾಗ ಸಾರ್ ಕಡೆ ನಾನು ದೇವ್ರು ಕಳ್ಸ್ಯಾನ ನೆನಪು ಮಾಡಿ 3 ತಿಂಗಳಿಂದ ನಾನು ವಿಡಿಯೋಸ್ ನೋಡ್ತಿದ್ದೀನಿ ಸರ್. ಆದರೂ ಮನಸ್ಸು ಬಂದಿಲ್ಲ. ಏನೋ ಬಿಡಿ, ಎಲ್ಲ ವೀಡಿಯೋಗಳು ಮಾಮೂಲಾಗಿ ತೋರಿಸ್ತಿರ್ತಾರಲ್ಲ ಅಂತ ಸುಮ್ಮನೆ ಇದ್ದೆ. ಯಾವಾಗ ನಮ್ಮ ರಿಲೇಟಿವ್ನವ್ರು ಹೇಳಿದ್ರು, ಇಲ್ಲಕ್ಕ ನೀನು ಸುಮ್ಮನೆ ಎಲ್ಲ ಥರ ಅನ್ಕೋಬೇಡ, ಈ ಸಾರವ್ರದ್ದು ತೋರಿಸ್ಕೊಂಡೋಗ್ಯಾರ ಷಣ್ಮುಖಮ್ಮ ಅಂತೇಳಿ, ಅವರು ಬಳ್ಳಾರಿಂದನೇ ಬಂದೋಗ್ಯಾರ ಸರ್. ಅವ್ರು ಒಂದು 3-4 ವಿಸಿಟ್ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಸರ್. ಅವ್ರು ಇನ್ನೊಂದ್ಸರಿ ಈ ವಾರದಾಗ ಬರಬೇಕು ಅಂತಿದ್ರು, ಹೋಗಿಲ್ಲಕ್ಕ ನಾನು ಸ್ವಲ್ಪ ಲೇಟ್ ಆಯಿತು ಅಂತಂದ್ರು. ಹಂಗಾಗಿ ಅವ್ರು ಹೇಳಿದ ಮೇಲೆ ನನಗೆ ಸ್ವಲ್ಪ ಮನಸ್ಸಿಗೆ ಬಂತು ಸರ್, ಇವನಿಗೂ ಮನಸ್ಸಿಗೆ ಬಂತು. ಇದ್ದಕ್ಕಿದ್ದಂಗೆ ರಾತ್ರಿ 10-10:30 ಆಗೈತೇನೋ, ಅಷ್ಟೊತ್ತಿನಾಗ ಅಪಾಯಿಂಟ್ಮೆಂಟ್ ತಗೊಂಡ್ಬಿಟ್ಟ, ಹೋಗ್ಬಿಡೋಣ ಮೇಡಮ್ ನಾಳೆ ಅಂತಂದು ಹೇಳಿದ್ರು. ನೆನ್ಸ್ಕೊಂಡಾಗ ಬಂದ್ಬಿಟ್ಟಿವಿ ಸರ್ ಈ ಕಡೆಗೆ. ಆರಾಮಿದ್ದೀನಿ ಸರ್ ಇವಾಗ. ಅದೇ 2 ಡೇಸ್ಲಿಂದ ಸ್ವಲ್ಪ ಪೇನ್ ಇದೆ, ಅದಕ್ಕೆಲ್ಲ ಇವರು ಏನು ವಿಟಮಿನ್ಸ್ ಕಡಿಮೆ ಇದೆ ಅಂತ ಹೇಳಿದ್ರು ಸಾರು, ಅದಕ್ಕೆಲ್ಲ ಇಂಜೆಕ್ಷನ್. ಮತ್ತೆ ನೆಕ್ಸ್ಟ್ ಟೈಮ್ ಬರುವಾಗ ಓಕೆ ಸರ್, ನಾರ್ಮಲ್ ಆಗಿ ನಮ್ಗೆ ಏನಾದರೂ ಸ್ವಲ್ಪ ಟಯರ್ಡ್ ಆದರೆ ಈಗ ಪೇನ್ಸ್ ಇರುತ್ತೆ, ಅಷ್ಟು ಆ ಥರ ಇದೆ ಅಷ್ಟೇ. ಆಗಲಿ ಮೊದಲಿರೋ ಪೇನ್ ಇವಾಗ ಏನೂ ಇಲ್ಲ. ಮೊದಲಿರೋ ಪೇನ್ ಆದರೆ ಕೂಡಕ್ಕೂ ಆಗಲ್ಲ, ನಿಲ್ಲಕ್ಕೂ ಆಗಲ್ಲ, ಮಲ್ಗೋಕ್ಕೂ ಆಗಲ್ಲ, ಅಷ್ಟು ಪೇನ್. ಭಾಳ ಬಗ್ಗೋದಾಗ್ಲಿ, ಕೆಳಗಿಂದ ಭಾರ ಎತ್ತೋದಾಗ್ಲಿ ಮಾಡಲ್ಲ ಸರ್. ಮತ್ತೆ ಬಂದರೆ ಎಲ್ಲೋ ಕಷ್ಟ ಅಂತೇಳಿ ಸ್ವಲ್ಪ ಮಟ್ಟಿಗೆ ಹುಷಾರಾಗೇ ಇರ್ತೀನಿ. ಇನ್ನೊಂದು ಹೊಟ್ಟೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದು ಹೇಳಿದ್ದಾರೆ, ಅದೊಂದು ನೆಕ್ಸ್ಟ್ ಟೈಮ್ ಬರುವಾಗ ನೀವು ಅಲ್ಲಿ ಎಲ್ಲೇನೋ ಮಾಡಿಸ್ಕೊಂಡ್ರೆ ಇಂಜೆಕ್ಷನ್ಗಳು ವಾರಕ್ಕೊಂದು ಹೇಳಿದ್ದಾರೆ, ಅದೊಂದು ಮಾಡಿಸ್ಕೋಬೇಕು ಸರ್. ಅಲ್ಲಿ ಮನೆ ಹತ್ರನೇ ಮಾಡಿಸ್ಕೊಡ್ರಿ ಎಲ್ಲ ಅಂತ ಹೇಳಿದ್ರು. ಪತ್ತೆ ಕರೆಕ್ಟಾಗಿ ಅವ್ರು ಹೇಳ್ದಂಗೆ ಮಾಡ್ತೀವಿ ಸರ್. ಇವತ್ತೇನು ಬೇರೆ ಹೇಳ್ತಾರಂತೆ, ಅದನ್ನ ತಿಳ್ಕೊಂಡು ಹೋಗ್ಬೇಕು, ಇನ್ನು ಇಂಜೆಕ್ಷನ್ ಹಾಕ್ಸ್ಕೊಂಡು ಹೋಗ್ಬೇಕು. ಟೀ, ಕಾಫಿ, ಹಾಲು, ಮೊಸರು, ಆಮೇಲೆ ಆಲೂಗಡ್ಡೆ, ಬೇಕರಿ ಐಟಮ್ಸು ಇದೆಲ್ಲ ಬಿಟ್ಟಿದ್ದೀನಿ ಸರ್. ಗೋಧಿ ಪದಾರ್ಥ ಅದೆಲ್ಲ ಬಿಟ್ಟಿದ್ದೀನಿ ಸರ್. ಏನು ಒಂದು ದಿನ ಕೂಡ ಮುಟ್ಟಿಲ್ಲ ಸರ್ ಅದನ್ನು ಸರ್. ಆ ಪೇನ್ ತಡ್ಕೊಂಡಾರ್ದ ಅದು ಇಲ್ಲದಿರ್ತಿ ಟೀ ಹೆಂಗ್ ಬಿಡ್ಬೇಕು ಅಂತ ಅಂತಿದ್ದೆ ಸರ್. ನಮ್ಮ ಕೈಲಿ ಆಗಲ್ಲ ಟೀ ಕಾಫಿ ಬಿಡೋದು ಅಂತಿದ್ದೆ. ಅಂಥದ್ದು ಈ ಪೇನ್ ತಡ್ಕೊಂಬ್ಲಾರ್ದ ಅದನ್ನ ನೆನಪು ಕೂಡ ಮಾಡ್ಕೊಂಡಂಗಿದ್ದೀನಿ ಸರ್. ಅವ್ರು ಟೀ ಬಿಟ್ಟು ಇರೋದೇ ಇಲ್ಲ ಸರ್, ಕಂಪ್ಲೀಟ್ ಆಗಿ ಒಂದು ಚೂರ್ನೂ ಇಲ್ಲ ಸರ್. ಅದು ಯಾವಾಗ ಬೆಳಿಗ್ಗೆ ಕೂಡ ಚೂರು ಕಸ ಅಂದ ಕೂಡಲೇ ಟೀ ಮಾಡ್ಕೊಂಡು ಕುಡ್ದೆ 2ನೇ ಕೆಲಸ ಮಾಡ್ತಿದ್ದೆ ಸರ್. ಅಂಥದ್ದು ಇವಾಗ ಟೀ ಕುಡಿಯೋದಿಲ್ಲ, ಅದ್ರ ಬದಲು ಅಳವಿ ಗಂಜಿ ಮಾಡ್ಕೊಂಡು ಕುಡಿತೀನಿ ಸರ್. ಅಳವಿ ಅಂತೇಳಿ ನಡುವೆ ಬಿಗು ಅಂತಾರಲ್ಲ, ನಮಗೆ ಡೆಲಿವರಿ ಆದಾಗೆಲ್ಲ ಕೊಡ್ತಿದ್ರು, ಆ ಥರ ಅದನ್ನೊಂದೇ ಮಾಡ್ಕೊಂಡು ಕುಡಿತೀನಿ ಸರ್ ಬೆಳಿಗ್ಗೆ ಅಷ್ಟೇ. ಮಾಡ್ಸೇನೆ ಸರ್, ತಿರುಗಿ ಫಿಸಿಯೋಥೆರಪಿ ಮಾಡ್ಸೇನೆ. ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ರು, ಅದನ್ನ ತಗೊಂತಾ ಇದ್ವಿ. ಸ್ವಲ್ಪ ದಿನ ಓಕೆ ಅನಿಸ್ತು, ಬಟ್ ಅದು ಕಂಟ್ರೋಲ್ ಆಗಲಿಲ್ಲ. ಹೆವಿ ಪೇನ್ ಜಾಸ್ತಿ ಆಯಿತು. ಅವಾಗ ಜಾಸ್ತಿ ಆಯಿತು ಅಂತೇಳಿ ಮತ್ತೆ ಇನ್ನೊಂದ್ಸತಿ MRI ಸ್ಕ್ಯಾನು ಅದನ್ನೆಲ್ಲ ಬರ್ಸಿದ್ರು. ಸರಿ ಅಂತೇಳಿ ಮಾಡಿಸಿದ್ಮೇಲೆ ಅವರು MRI ಸ್ಕ್ಯಾನ್ ನೋಡ್ಬಿಟ್ಟು ಇದು ಸಿವಿಯರ್ ಆಗಿ ಬೆಂಡಿದೆ, ಕಷ್ಟ ಆಗೋದು, ಒಂದು ಫಿಸಿಯೋಥೆರಪಿ ಮಾಡಿಸಿ ನೋಡೋಣ ಅಂತೇಳಿ ಫಿಸಿಯೋಥೆರಪಿ ಮಾಡ್ಸಕ್ಕೆ ಹೇಳಿದ್ರು. ಬಟ್ ಫಿಸಿಯೋಥೆರಪಿ ಮಾಡಿಸಿದ್ವಿ, ಒಂದು 3-4 ಡೇಸ್ ಮಾಡಿಸಿದ್ವಿ. ಬಟ್ ಅದಾದ್ಮೇಲೆ ಅದು ಸ್ವಲ್ಪ ರಿಲೀಫ್ ಇರ್ತಿತ್ತು. ಸಂಜೆಯಿಂದ 2 ತಾಸು ಏನು ಇರ್ತಿದ್ದಿಲ್ಲ ಸರ್, ಒಂದು ಚೂರು ನೋವು ಇರ್ತಿದ್ದಿಲ್ಲ. ರಾತ್ರಿ ಆಗೋಣ ಶುರುವಾಗ್ತಿತ್ತು ಸರ್ ಪೇನು, ವಿಚಿತ್ರ ಪೇನ್. ಅಂದರೆ ಯಾರಿಗೂ ಬರಬಾರ್ದು ಈ ಥರ ಅಂತಂದು ನನಗೆ ದೇವ್ರನ್ನ ನೆನೆಸ್ಕೊಂತೀನಿ. ಯಾವುದೋ ರೂಪದಾಗ, ದೇವ್ರ ರೂಪದಾಗೆ ಸಾರು ನಮಗೆ ಮನಸ್ಸು ಕೊಟ್ಟರೆ ಸಾರು ಅರ್ಥ ಬರಲಿಕ್ಕೆ ಅಂತ ನಾನು ನೆನೆಸ್ಕೊಂತೀನಿ ಸರ್. ಅದು ಅನುಭವಿಸಿನಲ್ಲ ಸರ್, ನನಗೆ ಬಾಧ ಅನಿಸ್ತದೆ. ಅದು ನೆನೆಸ್ಕೊಂಡ್ರೆ ದುಃಖ ಆಗ್ತದೆ ಸರ್. ಹ್ಞೂ ಸರ್, ಕೆಲಸನೂ ಮಾಡ್ತಿದ್ರು, ಎಲ್ಲದು ತೋರ್ಸೋದಕ್ಕಾಗಲಿ ಯಾವುದಕ್ಕೂ ಹಿಂದೇಟ್ ಹಾಕ್ದಂಗೆ ನನಗೆ ಮಗು ಥರ ನೋಡ್ಕೊಂಡೆ ಸರ್. ಸುಳ್ಳು ಹೇಳ್ಬಾರ್ದು. ಯಾರಿಗಾನ ಹೇಳಿದ್ರೆ ಮತ್ತೆ ಅವನು 10 ಗಂಟೆ ಹೇಳ್ತಿದ್ದೆ ಸರ್, ನನ್ನ ಎದುರಿಗೆ ಇರ್ತಿದ್ದಿಲ್ಲ. ಬೇರೆಯವ್ರಿಗೆ ಯಾರಿಗಾನ ಫೋನ್ ಮಾಡಿ ಹೇಳಿದ್ರೆ ಅಮ್ಮ ಹಿಂಗೆ ಆಗ್ಬಿಟ್ರು ಅಂತೇಳಿ ಬಾಧೆ ಪಟ್ಕಂತ ಹೇಳ್ತಿದ್ದ. ಇವಾಗ ಅವನು ಸ್ವಲ್ಪ ಖುಷಿಯಾಗಿದ್ದಾನೆ, ನನಗೂ ಸ್ವಲ್ಪ ಸಮಾಧಾನ ಇದೆ ಸರ್. ಆರಾಮಿದ್ದೀನಿ ಸರ್. ಏನು ಹೇಳಬೇಕು ಸರ್, ನಮ್ಮ ಪಾಲಿಗೆ ಅವರು ದೇವ್ರು ನಿಜವಾಗ್ಲೂ ಸರ್, ದೇವ್ರು ಅಂತ ಹೇಳ್ತೀನಿ ಸರ್. 100%.
ಯಾಕಂದ್ರೆ ಎಲ್ಲ ಎಷ್ಟೆಷ್ಟು ಆಪರೇಷನ್ ಮಾಡಿಸ್ಕೋಬೇಕಂತ ಸರ್ ಹೇಳಿದ್ರು. ನಮ್ಗೆ ಬೇರೆ ಆಮೇಲೆ ಏನು ಆಪ್ಷನ್ನೇ ಕಾಣಿಸಿಲ್ಲ ಸರ್ ಕಣ್ಣಿಗೆ. ಆಯುರ್ವೇದಿಕ್ ಅವ್ರು ಏನು ಹೇಳಿದ್ರು ಅಂದರೆ ಆಪ್ರೇಷನ್ ಮಾಡಿಸ್ಬೇಕು. ಇಲ್ಲಪ್ಪ ಈಗ ಆಪ್ರೇಷನ್ ಮಾಡ್ಸೋಕ್ಕೂ ಆಗಲ್ಲ, ಅವ್ರ ಏಜ್ನು ಕ್ರಾಸ್ ಆಗಿದೆ, ತಡ್ಕೊಳಕ್ಕಾಗಲ್ಲ. ಈಗ ಏನು ಮಾಡಬೇಕು? ಆಪ್ರೇಷನ್ ಮಾಡ್ಸೋಕ್ಕೂ ಆಗಲ್ಲ, ಮಾಡಿಸಿದ್ರೂ ಸುಮ್ಮನೆ ಇರೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಕಷ್ಟ. ಆಪ್ರೇಷನ್ ಮಾಡಿಸಿದ್ರೆ ಅವ್ರು ತಡ್ಕೊಳಕ್ಕಾಗಲ್ಲ. ಅವರೇ ಹೇಳ್ತಾರೆ ಮತ್ತೆ ಸರ್ ಈ ಏಜ್ನಲ್ಲಿ ಮಾಡಿಸ್ಬಾರ್ದು ಸರ್ ಅಂತೆ. ನಮ್ಗೆ ಬೇರೆ ಏನೂ ಆಪ್ಷನ್ ಕಾಣ್ತಾ ಇಲ್ಲ. ಹೋಮಿಯೋಪತಿ ಕಾಣಿಸ್ತು, ಆಯುರ್ವೇದಿಕ್ ಕಾಣಿಸ್ತು, ಎಲ್ಲೂ ತೋರಿಸಿದ್ವಿ, ಅಲ್ಲಿ ತೋರಿಸಿದ್ವಿ, ಇಲ್ಲಿ ತೋರಿಸಿದ್ವಿ, ಬಟ್ ಯಾವುದೂ ಯೂಸ್ ಆಗಲಿಲ್ಲ ಸರ್. ಲಾಸ್ಟ್ ಮೂಮೆಂಟಲ್ಲಿ ನಮಗೆ ಈ ರಾಕೇಶ್ ಸರ್ ಡೀಟೇಲ್ಸ್ ಎಲ್ಲ ಗೊತ್ತಾಯಿತು, ಹಾಗಾಗಿ ಇಲ್ಲಿ ವಿಸಿಟ್ ಮಾಡಿದ್ವಿ. ಕಂಪ್ಲೀಟಾಗಿ ಕ್ಯೂರ್ ಆಗಿದೆ. ಯೋಗ ಥೆರಪಿ ಅಂತೇಳಿ ಅವರು ಹೇಳ್ಕೊಡ್ತಾರೆ. ಆಮೇಲೆ ಎಂಥದ್ದು ಇದು ಆಯುರ್ವೇದದ ಕೂಡ ಹೇಳ್ತೀವಿ, ತೋರಿಸ್ತಾರಂತೆ. ಇದೇ ಥರ ಯೂಟ್ಯೂಬ್ನಾಗ ತೋರಿಸ್ತಿದ್ರೆ ಸರ್. ಅದು ನಾವು ಹೋದ್ವಿ ಅಲ್ಲಿ ಕೂಡ, ಏನೋ ಟಿವಿ ನೋಡಿದ್ರೆ ಮಸಾಜ್ ಅಂತ ಹೇಳಿ ಹೇಳ್ತಾರೆ, ಬ್ಯಾಕ್ ಪೇನ್ಗೆ ಅದೆಲ್ಲ ಪಂಚಕರ್ಮ ಅಂತದೆಲ್ಲ ಮಾಡ್ತೀವಿ ಅಂತಂದು ಹೇಳ್ತಿದ್ರು ಟಿವಿಯಾಗ. ಅದನ್ನ ನೋಡಿ ಅಲ್ಲಿಗೂ ಹೋದ್ವಿ ಸರ್. ಹೋಗಿ ಒಂದು ವಿಸಿಟ್ ಕೊಟ್ವಿ. ಅವರು ಯಾವಾಗ ಎಕ್ಸ್ರೇ ತಗೊಂಡು ಕೂಡ್ಲಿ ಹಿಂಗೆ ಹಿಡ್ಕೊಂಡು ಯಪ್ಪ ದೇವ್ರೇ ಅಂತ ಅಂದ್ಬಿಟ್ರು ಸರ್. ನನಗೆ ಅರ್ಧ ಮನುಷ್ಯಳೆ ಕುಸ್ತಾಗ್ಬಿಟ್ಟೆ. ಹಂಗೆ ಅಂದ್ಕೊಳ್ಳಿ ಏನೈತೆ ನನಗೆ ಹಿಂಗೆ ಅಂದ್ಬಿಟ್ರಲ್ಲ ಇವರು ಅಂತಂದು. ಆಮೇಲೆ ಇದು ನಾವು ಇವತ್ತೇ ಅಡ್ಮಿಟ್ ಆಗ್ರಿ, ನಾವು ಏನೋ ಥೆರಪಿಗಳೆಲ್ಲ ಮಾಡ್ತೀವಿ, 21 ದಿವಸ ಇಲ್ಲೇ ಅಡ್ಮಿಟ್ ಆಗಬೇಕು ಅಂತ ಹೇಳಿದ್ರು. ಅದಕ್ಕೆಲ್ಲ ನಾನು ಮನಸ್ಸಿಗೆ ಬರಲಿಲ್ಲ ಸರ್ ಹೇಳಕ್ಕೆ. ಮಾಡಿಸ್ಲಿಲ್ಲ ಅಂದರೆ ಮುಗೀತು ಕತೆ ಅಂದ್ಬಿಟ್ರು ಅವರು. ಯಾವುದೇ ಒಂದು ಡಾಕ್ಟ್ರ್ ಆದರೆ ಪೇಷಂಟ್ ಹತ್ರ ಮಾತಾಡೋದ್ರೊಳಗೆ ಅವ್ಳಿಗೆ ಅರ್ಧ ಬೇನೆ ಕಡಿಮೆ ಆಗಬೇಕು. ಆ ಥರ ಇದ್ದರೆ ಪೇಷಂಟಿಗೆ ಒಂದು ಧೈರ್ಯ ಬರ್ತೈತೆ, ನಂಬಿಕೆ ಬರ್ತದೆ. ಅದು ಭಯ ಬೀಳಿಸಿರಲ್ಲ. ಇನ್ನು ಇವರ ಈ ಸ್ಟಾರ್ಟಿಂಗ್ ಎಷ್ಟು ಭಯ ಬೀಳಿಸಿದ್ರೆ ಮುಂದೆ ಹೆಂಗೋ ಏನಂತೇಳಿ ನಾನು ಇಷ್ಟ ಆಗಲಿಲ್ಲ. ಹೋಗಿ ಬಂದ್ಮೇಲೆ ಅವತ್ತಿನ ದಿನ ರಾತ್ರಿಯಿಂದನೇ ಇನ್ನು ಸ್ವಲ್ಪ ಪೇನ್ಸ್ ಜಾಸ್ತಿ ಆಗ್ಬಿಟ್ಟು, ಅಂದ್ರೆ ಮೆಂಟಲಿ ನೆಗೆಟಿವ್ ಹೋಗ್ಬಿಡ್ತು ಮೈಂಡಲ್ಲಿ. ಅವ್ರು ಹಂಗೆ ಹೇಳ್ಬಿಟ್ರಲ್ಲ, ಮುಗೀತು ಕತೆ ಅಂದ್ಬಿಟ್ರಲ್ಲ, ಹಂಗಾಗ್ಬಿಡ್ತಲ್ಲ ನಂದು ಇನ್ನೇನೋ ಕತೆ ಅಂತೇಳಿ ಸಿಕ್ಕಾಪಟ್ಟೆ ಮೆಂಟಲಿ ಡಿಪ್ರೆಸ್ ಆಗ್ಬಿಟ್ರು ಅವರು. ಇವರೆಲ್ಲರ ಎದುರಿಗೆ ಧೈರ್ಯವಾಗಿದ್ದೀನಿ ನಮ್ಮಂಗ ತೋರಿಸ್ಕೊಂತಿದ್ದೆ. ಯಾವಾಗ ಒಬ್ಬಳೆ ಆದ ಕೂಡಲೇ ಮನಸ್ಸಿಗೆ ಆಲೋಚನೆಗಳು ಬರೋದು, ಏನೋ ಐತೆ ನನಗೆ, ಹಿಂಗೆ ಹೇಳಿದ್ರು ಅವರು, ಯಾಕೆ ಹಿಂಗೆ ಹೇಳಿದ್ರು ಅಂತೇಳಿ ಒಂದು ರೀತಿಲೇ ಸ್ವಲ್ಪ ಕಾಡಕ್ಕೆ ಶುರುವಾಯ್ತು ಸರ್. ಅವು ಆಲೋಚನೆ ಮಾಡಿ ಪೇನು ಹೆವಿ ಆಯ್ತು. ಅವಾಗ್ಲಿಂದ 1-2 ದಿವಸ ಹೆವಿ ಆಗ್ಬಿಡ್ತು. ನಮ್ಮ ರಿಲೇಟಿವ್ನವ್ರಿಗೆ ಅವರು ಷಣ್ಮುಖಮ್ಮವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು, ಡಾಕ್ಟರ್ಗೂ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಅವರು ನಂಬಿಕೆ ಬರೋ ರೀತಿ ಹೇಳಿದ್ರು ನನಗೆ. ಅವ್ರ ಮೇಲೆ ಭರವಸೆ ಇಟ್ಕೊಂಡು ಇಲ್ಲಿವರೆಗೆ ಬಂದ್ವಿ. ಡಾಕ್ಟ್ರನು ಎಲ್ಲ ಚೆನ್ನಾಗಿ, ಇಲ್ಲಿ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ ಸರ್. ನಿಮ್ಮ ಸ್ಟಾಫ್ ಎಲ್ಲರೂ ಚೆನ್ನಾಗಿ ನೋಡ್ತಾರೆ. ಮಾತಾಡ್ಸೋದಾಗಲಿ ಭಾಳ ಕೇರ್ ತಗೊಂತಾರೆ ಸರ್. ಎಲ್ಲರೂ ಇಂಜೆಕ್ಷನ್ ಕೊಡೋಲ್ಲಾಗಲಿ, ಮೇಲೆ ಗ್ಲೂಕೋಸ್ ಹಾಕಲ್ಲಿ, ಎಲ್ಲ ತಲ್ಲಿನೂ ಒಂದು ತಾಯಿ ಥರ ನೋಡ್ತಾರೆ ಎಲ್ಲರೂ. ಯಾರಿಗೆ ಈ ತರ ಬಾಧೆ ಇದ್ರು ಕೂಡ ಆಪರೇಷನ್ಗೆ ಮುಂದುವರಿದಂಗೆ ಇಲ್ಲಿ ಬಂದು ತೋರಿಸ್ಕೊಂಡು ಹೋಗ್ರಿ, ಚೆನ್ನಾಗಿ ಆಗ್ತೀರಿ, ನಾವು ಭರವಸೆ ಕೊಡ್ತೀವಿ ಇದ್ರ ಬಗ್ಗೆ ಅಂತಷ್ಟ್ರ ಮಟ್ಟಿಗೆ ಹೇಳಕ ರೆಡಿ ಇದ್ದೀನಿ ನೋಡಿ ಸರ್. ಥ್ಯಾಂಕ್ಸ್ ಅನ್ನೋ ಮಾತು ತುಂಬ ಚಿಕ್ಕ ಪದ ಆಗುತ್ತೆ ಸರ್ ಹೇಳ್ಬೇಕಂತಂದ್ರೆ. ಇಟ್ ರಿಬನ್ಸ್ ಇನ್ ಹಾರ್ಟ್ ಸರ್ ರಾಕೇಶ್ ಸರ್ ಹೇಳ್ಬೇಕಂತಂದ್ರೆ. ಯಾವಾಗಲೂ ಅವರು ನೆನ್ಸ್ಕೊಂಡೇ ಇರ್ತೀವಿ ಸರ್. ಅವಾಗ್ಲಿಂದ ನನ್ಗೆ ಯಾವಾಗ ಕಡಿಮೆ ಆದಂಗ್ಲಿಂದ ದಿನ ಅವ್ರ ವಿಡಿಯೋಸ್ ನೋಡಿದ್ದೆ. ಪ್ರತಿದಿನ ನೋಡ್ತಾನೆ ಇರ್ತಾರೆ. ಅವ್ರ ವಿಡಿಯೋಸ್ ನೋಡಿದೆ, ಇವ್ರ ವಿಡಿಯೋಸ್ ಈಗಲೂ ನೋಡ್ತಾನೆ ಇರ್ತಾರೆ. ಮಧ್ಯಾಹ್ನ ಹೊತ್ತಲ್ಲಿ ಆಗ ಈಗ ನೋಡ್ತಾ ಇರ್ಬೇಕಾದ್ರೆ ಪ್ರತಿದಿನ ನೋಡ್ತಾನೆ ಮೊದಲೇ ಸೀರಿಯಲ್ಗಳು ಅಭ್ಯಾಸ ಇಲ್ಲ, ಇಂಥವೇ ನೋಡ್ಕೊಂತಿರ್ತೀವಿ. ಆದ್ರೆ ಇವ್ರದ್ದು ಮಾತ್ರ ಯಾವ್ದು ಬಂತಂದ್ರೆ ಅದನ್ನ ನೋಡ್ಕೊಂತ ಇರ್ತೀನಿ ಸರ್. ನಿಜವಾಗ್ಲಿ ಸರ್, ನಮಗೂ ನಿಮ್ಮೆಲ್ಲ ಸ್ಟಾಫ್ ನೋಡಿ ಬಹಳ ಖುಷಿ ಆಯ್ತು ಸರ್. ಹಿಂಗೆ ದೇವ್ರು ನಮ್ಗೆ ಆರೋಗ್ಯ ಕೊಡ್ಲಿ, ನಿಮ್ಮೆಲ್ಲರ ಆಶೀರ್ವಾದ ನಮ್ಗಿರ್ಲಿ ಅಂತ ಕೇಳ್ಕೊಂತೀನಿ ಸರ್. ಏನ್ ಹೇಳ್ಬೇಕು ಸರ್, ನಮ್ಮ ಪಾಲಿಗೆ ಅವರು ದೇವ್ರು ಸರ್, ದೇವ್ರು ಅಂತ ಹೇಳ್ತೀನಿ ಸರ್. 100%. ನಮ್ಮ ರಿಲೇಟಿವ್ ಷಣ್ಮುಖಮ್ಮ ಅಂತ ಹೇಳಿ ಬಂದು ತೋರಿಸಿದ್ರು. ವಿಡಿಯೋ ನೋಡ್ತಿದ್ದೆ ಸರ್. ಆದ್ರೂ ಎಲ್ಲಾರು ವಿಡಿಯೋ ತೋರಿಸ್ತಿರ್ತಾರೆ, ಏನೋ ಹಿಂಗೆ ಅನ್ಕೊಂಡ್ರಂತೆ ಸುಮ್ಮನೆ ಮನ್ಸಿಗೆ ತಗೊಂಡಿದ್ರು ಸರ್. ಯಾವ ಅವ್ರು ಹೇಳಿದ್ಮಾಗ ಇಮಿಡಿಯೇಟ್ ಆಗಿ ರಾತ್ರಿ ಅಪಾಯಿಂಟ್ಮೆಂಟ್ ತಗೊಂಡು ಬೆಳಿಗ್ಗೆನೆ ಬಂದ್ಬಿಟ್ಟಿವಿ ಸರ್. ಹೋದ್ಸಲ ನೀವು ವಿಡಿಯೋ ನೋಡಿದ್ರಿ, ನಾವು ಹಂಗೆ ಅನ್ಕೊಂಡು ಸುಮ್ಮನಾಗಿದ್ವಿ, ನೋಡೋಣ ಹೋಗೋಣ ಅಂತೇಳಿ ಅನ್ಕೊಂಡು ಸುಮ್ಮನಾದ್ವಿ. ಅವರು ಆಲ್ಮೋಸ್ಟ್ ಚೆನ್ನಾಗುತ್ತೆ ಅಂಬರೀಷ್, ನನಗಂತೂ ಸಿಕ್ಕಾಪಟ್ಟೆ ಕಡಿಮೆ ಆಗಿದೆ. ನನಗೆ ಮತ್ತೆ ಪೇನೇ ಬಂದಿಲ್ಲ ಅವತ್ತಿಂದ ಇವತ್ತಿಗೂ. ನಾನು ಇನ್ನು ನೆಕ್ಸ್ಟ್ ವಿಸಿಟ್ಗೂ ಹೋಗ್ಬೇಕು. ನೀವು ಹೋಗಿ ಗ್ಯಾರಂಟಿ ರಿಸಲ್ಟ್ ಸಿಗುತ್ತೆ, ನೀವು ಹೋಗಿ ಅಂತೇಳಿ ಫೋರ್ಸ್ ಮಾಡಿದ್ರು. ನಾವು ಇಮಿಡಿಯೇಟ್ ಆಗಿ ಬಂದ್ವಿ ಸರ್. ಬಂದು ನಿಮಗೂ ರಿಸಲ್ಟ್ ಸಿಕ್ತು. ನಮ್ಗೆ ಅವ್ರಿಗಾದ್ರೂ ಇನ್ನೂ ಸ್ವಲ್ಪ ಕಡಿಮೆ ಸಿಗ್ತಾನೆ, ನಮ್ಗೆ ಫುಲ್ 100% ನಿಮ್ಗೆ ಯಾಕೆ ಸರ್ಜರಿ ಹೇಳಿದ್ರು? ಸರ್ಜರಿ ಆಪರೇಷನ್ ಮಾಡಕ್ಕೆ ಏನ್ ಕೇಳಿದ್ರು?
ಅದು ಇದು ಬೋನ್ ಬ್ಯಾಕ್ ಬೋನ್ ರಾಡ್ ಬಲ್ಜ್ ಆಗಿದೆ, ಹಾಕ್ಬಿಟ್ಟು ಆಮೇಲೆ 25 ಡಿಗ್ರಿ ಬೆಂಡ್ ಆಗಿದೆ ಅಂತ ಹೇಳಿದ್ರು. ರಾಡ್ ಹಾಕಿ ಆಪರೇಷನ್ ಮಾಡ್ಬೇಕು, ಮೇಜರ್ ಆಗುತ್ತೆ, ಅದು ನಿಮ್ಗೆ ಈ ತಡ್ಕೊಳ್ಳೋ ಶಕ್ತಿ ವಯಸ್ಸಿಗೆ ಇಲ್ಲ, ಮಾಡಬಾರ್ದು ಕೂಡ, actually ಮಾಡಬಾರ್ದು ತಡ್ಕೊಳಲ್ಲ. ಅಂತ ಅವ್ರೇನು ಹೇಳಿದ್ರು, ನಿಮ್ ತಡ್ಕೊಳಕ್ ಆಗಲ್ಲ, Major ಮಾಡ್ಲೇಬೇಕಂತ thing ಏನಂತಂದ್ರೆ ಇವ್ರಿಗೆ ಅಟ್ಲೀಸ್ಟ್ ಪೇನ್ ಕಿಲ್ಲರ್ ಕೊಟ್ಟು ಏನಾದ್ರು ಪೇನ್ ಕಡಿಮೆ ಮಾಡಿಸಬಹುದು ಅಂತಂದ್ರೆ, ಇವ್ರಿಗೆ ಪೇನ್ ಹೆವಿ ಪೇನ್ ಕಿಲ್ಲರ್ಸ್ ತಗೊಂಡ್ರೆ ಕೈ ಕಾಲ್ ಮೇಲೆಲ್ಲ ಬಿಲ್ಲೆ 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 ಬ್ರೌನ್ ಕಲರ್ ಪ್ಯಾಚಸ್ ಅಲರ್ಜಿ ಆಗ್ತಾ ಇತ್ತು. ಪೇನ್ ಕಿಲ್ಲರ್ ಹಾಕೊಳಕ್ ಆಗಂಗಿಲ್ಲ, ಅಷ್ಟು ಇದು ಅದು ನುಂಗಕ್ಕೂ ಹಂಗಿಲ್ಲ, ಅದು ಏನೋ ಅಂತಾರಲ್ಲ ಹಂಗಾಗ್ತಾ ಇತ್ತು. ಏನು ಮಾಡೋ ಆಪ್ಷನ್ ಇರ್ಲಿಲ್ಲ ನಮ್ಗೆ, ಅದು ಅಂತ ಟೈಮಲ್ಲಿ ನಮ್ಗೆ ಸೊಲ್ಯೂಷನ್. ಲಾಸ್ಟಿಗೆ ಮತ್ತೆ ಮೊನ್ನೆ 2 ದಿವಸ ನೋವು ಇದ್ದಾಗ ಸರ್, ಅದು ವೆರಿಕೋಸ್ ಆದಾಗ ಇದು ಕೊಟ್ಟಿದ್ರು, ಬಹಳ ಪೇನ್ ಇದ್ದಾಗ ಒಂದು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್, ಯಾವಾಗನ್ನ ನೋವು ಜಾಸ್ತಿ ಆದಾಗ ಮಾತ್ರ ಕೇಳ್ರಿ, ಇಲ್ಲಾಂದ್ರೆ ಬಳಸಬಾರ್ದು ಜಾಸ್ತಿ ಅಂತ ಹೇಳಿದ್ರು. ಅದು ಅವತ್ತು ತಡ್ಕೊಂಡ್ಲಾರ್ದ ಏನಾಗಲ್ಲ ಹೇಳಮ್ಮ, ಇವತ್ತೊಂದು ನಾಡಂದಕ್ಕೆ ನಾಡ್ದು ಹೋಗೋಣ ಅಂತ ಹೇಳಿ ಅವತ್ತು ಅನ್ಕೊಂಡೆ. ಓದ್ತೀನಿ 11ನೇ ತಾರೀಕಿಗೆ ಜನವರಿ ಹಾ. ಇವತ್ತಿಗೆ ಕರೆಕ್ಟ್ 20 ದಿನ ಇದೆ. ಈ ಕೊಟ್ಟು ನೀವು ಬರುವಾಗ ಹೆಂಗಿದ್ರಿ ಕಂಡೀಷನ್? ಇಲ್ಲಿ ಹಾಸ್ಪಿಟ್ಲಿಗೆ ಬಂದಿದ್ರಲ್ಲ, ಪೇನ್ ಕಂಡೀಷನ್ ಚಿತ್ರ ಸರ್, ಈಗ ಕೂಡ್ತೀನಿ ಸರ್, ನನಗೆ ಕೂಡಕ್ ಆಗ್ತಿಲ್ಲ ಅಂತ ನಿಮ್ಗೆ ಅವ್ರು ಹೇಳಿದ್ರು ಸ್ವಲ್ಪ rest ಚೆನ್ನಾಗಿರುತ್ತೆ, ಇವಾಗ ತುಂಬಾ ಜನ ಕ್ಯೂರ್ ಆಗ್ತಾ ಇದೆಯಲ್ಲ, ಬಹಳ ಜನ ಇನ್ಫ್ಲೋ ಜಾಸ್ತಿ ಇದೆ, ಕೂಡ್ಬೇಕಾಗತ್ತೆ, ಸ್ವಲ್ಪ ಹಂಗೆ ಕಂಟ್ರೋಲ್ ಮಾಡ್ಕೊಳ್ಳಿ, ರಿಸಲ್ಟ್ ಮಾತ್ರ ಗ್ಯಾರಂಟಿ ಸಿಗುತ್ತೆ, ನೀವು ವೇಟ್ ಮಾಡಿ ಪೇಷನ್ಸ್ ಇಂದ ಇರಿ ಅಂತ ಹೇಳಿದ್ರು. ಯಾವಾಗ ಹೋಗೋವಾಗ ಆರಾಮಾಗಿ ಕುಂತೋಗಿನಿ ಸರ್, ಹಿಂದೆ ಮಲ್ಕೊಂಡು ಹೋಗಂತೀವ ಅಂತಂದ ಅಂದೈತಾ, ಅಷ್ಟು ಪೇನ್ ಇದ್ರೆ ಮಲ್ಕೊಂಡು ಹೋಗೋಣ, ನಿಧಾನ ಓಡಿಸ್ತೀನಿ ನಾನು ಅಂತಂದು ಹೇಳ್ತಾ, ಆದ್ರೆ ನಾನು ಆರಾಮಾಗಿ ಬರುವಾಗ ಹೆಂಗ್ ಬಂದಿದ್ದೆ ಹೋಗುವಾಗ ಹಂಗೆ ಹೋಗಿನಿ. ನೆಕ್ಸ್ಟ್ ಡೇ ನಮ್ಗೆ ಆಲ್ಮೋಸ್ಟ್ ಚೆನ್ನಾಗಿದ್ರು, ಆರಾಮಾಗಿ ನಿದ್ದೆ ಮಾಡಿದ್ರು, ಪೇನು ಇಲ್ಲ ಅಂತ ಹೇಳಿದ್ರು. ನೆಕ್ಸ್ಟ್ ಡೇ ಇವತ್ತಿನವರೆಗೂ ಮತ್ತೆ ಬಂದಿಲ್ಲ ಸರ್. ಈ 2 ದಿವಸ ಮಾತ್ರ ಟ್ಯಾಬ್ಲೆಟ್ ಏನು ಇದ್ದಿಲ್ಲ ಸರ್, ಒಂದ್ ಸ್ವಲ್ಪ 5% ಅದ್ರಲ್ಲಿ ಪೇನ್ ಕಿಲ್ಲರ್ ನಾವು ಕೊಡೋದಿಲ್ಲ. 3 ದಿನಕ್ಕೆ ಒಂದು ಪೇನ್ ಕಿಲ್ಲರ್ ಕೊಡ್ತೀವಿ, ಚಿಕ್ಕದು. ಅದು ಇನ್ನ 3-4 ಟ್ಯಾಬ್ಲೆಟ್ಸ್ ಇದೆ ಸರ್, ಭಾಳ ಹಾಕೊಂಡಿಲ್ಲ ಸರ್. ಅದು ಯಾಕಂದ್ರೆ ಚುಚ್ಚಿರ್ತವಲ್ಲ, ಚುಚ್ಚರ್ ನೋವು ಜಾಸ್ತಿ ಇರುತ್ತೆ, ಆ ನೋವು ಹೋಗ್ಲಿ ಅಂತ 3 ದಿನ. ನನಗೆ ನಿಜವಾಗ್ಲೂ ಸರ್ ಆ ನೋವು ಕೂಡ ಇಲ್ಲ ಸರ್, ಎಲ್ಲರೂ ಅಂತಿದ್ರು ಇಂಜೆಕ್ಷನ್ ಮಾಡ್ಸ್ಕೊಂಡು ನಿನ್ಗೆ ಪೇನ್ ಆಯ್ತಾ ನನಗೆ ಏನಾಗಿಲ್ಲ, ಆರಾಮಾಯ್ತೀನಿ ಅಂತ ಹೇಳ್ತಿದ್ದೆ ಸರ್ ಅವ್ರಿಗೆಲ್ಲರಿಗೆ. ಇವತ್ತು ನಮ್ಮ ಚಿಕ್ಕಪ್ಪನ ಕೂಡ ಕೇಳಿ, ಇಲ್ಲೇ ಕೆಳಗೆ ಮೀಟ್ ಆದ್ರು ಅವ್ರು ಹೊರಗೆ ಹೋದ್ರೆ ನಾವು ಮಾಡಬೇಕು. ಏನ್ ಗೊತ್ತಾ, ಈಗ ಆಪರೇಷನ್ ಅಂತ ಹೋದ್ರೆ ಅದಕ್ಕೆ ಅಷ್ಟು ದುಡ್ಡು ಖರ್ಚಾಗ್ತದೆ ಒಂದು, ಆಮೇಲೆ ಆಪರೇಷನ್ಗೆ ಸಕ್ಸಸ್ ಇಲ್ಲ ಒಂದು ಸರ್. ಸಕ್ಸಸ್ ಈಗ ಒಳ್ಳೆ ಎಮಿನೆಂಟ್ ಡಾಕ್ಟರ್ಸ್ ಆದ್ರೆ ಮಾಡ್ತಾರೆ, ಸಕ್ಸಸ್ ಮಾಡ್ತಾರೆ ಎಮಿನೆಂಟ್ ಡಾಕ್ಟರ್ ಆದ್ರೆ. ಬಟ್ ಆದ್ರೂ ಅಲ್ಲಿ ಪ್ಲೇಟು ರಾಡು, ಆಮೇಲೆ ಮುಂದೆ ಬಗ್ಗಂಗಿಲ್ಲ, ಕೆಳಗೆ ಕುತ್ಕೊಳಂಗಿಲ್ಲ, ಕೆಲಸ ಮಾಡಕ್ಕಾಗಲ್ಲ. ಅದು ಸರ್ಜರಿ ಆಗಿ ಒಂದು 3 ತಿಂಗಳು 6 ತಿಂಗಳು ಬೆಡ್ ರೆಸ್ಟ್ ಇರ್ಬೇಕು, ಓಡಾಡಕ್ಕಾಗಲ್ಲ, ಕೆಲಸ ಮಾಡ್ಬೇಕು, ಇಷ್ಟೊಂದು ಬರ್ತಿದ್ದು. ನಾವು ಎಲ್ಲ ಕೆಲಸ ನಾವೇ ಮಾಡ್ಕೊಂಡಾಗ ಎಲ್ಲ ಸರ್, ಇನ್ನೊಬ್ರು ಕೂಡ ಮಾಡ್ಸ್ಕೊಂಡಾಗ ಕೆಲಸ ಹೌದು, ಮನ್ಸಿಗೆ ಅದು ಮತ್ತೆ ಹೌದು. ಅವ್ರು ಮಾಡಿದ್ದು ಸರಿ ಹೋಗಲ್ಲ, ಮತ್ತೆ ಕೆಲಸದವ್ರನ್ನ ಇಟ್ಕೊಂಡ್ರೆ ಆ ತರ ಇದ್ದಳು ನಾನು ಹೆಂಗಾಗ್ಬಿಟ್ನಲ್ಲ ಅಂತೇಳಿ ಅದು ಒಂದು ಚಿಂತೆನೆ ಜಾಸ್ತಿ ಆಗ್ಬಿಟ್ಟು ಸರ್ ನನಗೆ. ಇಲ್ಲ, ಇನ್ಮೇಲೆ ನಿಮಗೆ ಸರಿ ಆಗ್ತದೆ. ಆಕ್ಚುಲಿ ನಿಮ್ದು ರಿಪೋರ್ಟ್ ಚೆನ್ನಾಗಿದೆ, ಅದಕ್ಕೆ ಯಾಕೆ ಸರ್ಜರಿ ಹೇಳಿದ್ರು ನನ್ಗೆ ಅರ್ಥ ಆಗ್ತಿಲ್ಲ. ರಿಪೋರ್ಟ್ ಚೆನ್ನಾಗಿದೆ, MRI ರಿಪೋರ್ಟ್ ಅಲ್ಲಿ ಅಷ್ಟು ಡಿಸ್ಕೋಲ್ಜರ್ ಕಾಣ್ತಾ ಇಲ್ಲ. ಬಟ್ ಅದು ಎಕ್ಸ್ರೇ ತೆಗಿಸಿದ್ರೆ ಫುಲ್ ಹಿಂಗ್ ಬೆಂಡ್ ಕಾಣಿಸ್ತಿತ್ತು ಸರ್, ಅದು ತರಲೇ ಬೆಂಡ್ ಅಲ್ಲ, ಸರ್ ಅದು ಓಕೆ, ಬೆಂಡ್ ಇರ್ಲಿ, ಆ ಬೆಂಡ್ ಅದು ಕರ್ವೇಚರ್ ಮೇಂಟೈನ್ ಆಗ್ಬೇಕು. ಬಟ್ ಅದ್ ಬಿಟ್ಟು ಈ ಇವತ್ತು ತಂದಿದ್ದ ರಿಪೋರ್ಟ್ ಅಲ್ಲಿ ಅಷ್ಟೊಂದೇನು ಸಮಸ್ಯೆ ಕಾಣ್ತಿಲ್ಲ ಅಂತ ಹೇಳಿದ್ರೆ ಇಟ್ಸ್ ಓಕೆ. ಬಟ್ ಆದ್ರೂ ನಿಮ್ಗೆ ಮೇನ್ಲಿ ರಿಸಲ್ಟ್ ಬರ್ಬೇಕು. ಮೇನ್ ಅದು ಸರ್ಜರಿ ಇಲ್ದಂಗೆ ಏನಾದ್ರು ಇಂಜೆಕ್ಷನೋ ಮಾತ್ರೆನೋ ಅಥವಾ ಏನು ನಾವೇನು ಕೊಡ್ತೀವೋ ಡಯಟು ಮತ್ತೆ ಬ್ಲಡ್ ರಿಪೋರ್ಟ್ ನೋಡಿ ಇವತ್ತೇನೆಲ್ಲ ಬರ್ದಿದ್ವಲ್ಲ, ಅದೆಲ್ಲ ಇದು ಜಾಸ್ತಿ ಇದೆ ಕಮ್ಮಿ ಇದೆ ನೋಡ್ಕೊಳ್ಳಿ ಅಂತ ಅಂತಾವೆಲ್ಲ ನೋಡ್ಕೊಂಡು ಸ್ವಲ್ಪ ರಿಸಲ್ಟ್ ಬಂದ್ರೆ ಆಗ ಈ ರಿಸಲ್ಟ್ ಬಂದಿದೆ ನಿಮಗೆ 70%. ಇವಾಗ ನೆಕ್ಸ್ಟ್ ಬರೋಟ ಈ ಸರಿ ಇಂಜೆಕ್ಷನ್ ಹಾಕಿದ್ವಲ್ಲ 90-95% ಪೇನೇ ಇರಲ್ಲ. ಹಂಗಂತ ನೀವು ಜಾಸ್ತಿ ಒಂದೇ ಸರಿ ಕೆಲಸ ಮಾಡಕ್ ಹೋಗ್ಬೇಡಿ. ಇವಾಗ ಮನೆ ಹತ್ರ ತಗೊಳಕ್ ಇಂಜೆಕ್ಷನ್ ಕೊಟ್ಟಿದ್ದೀರಲ್ಲ, ಅವನ್ನೆಲ್ಲ ಹಾಕ್ಸ್ಕೊಂಡ್ಬಿಟ್ಟು ಇನ್ನೊಂದು ತಿಂಗಳು ಸ್ವಲ್ಪ ನೋಡಿ ಕೆಲಸ ಮಾಡಿ, ಓವರ್ ಮಾಡ್ಬೇಡ್ರಿ. ಸ್ವಲ್ಪ ಗಟ್ಟಿ ಆಗ್ಲಿ ಗಟ್ಟಿ ಆದ್ಮೇಲೆ ನೆಕ್ಸ್ಟ್ ಮಂತ್ ಇಂದ ಎಲ್ಲ ಕೆಲಸ ಮಾಡ್ಬೋದು, ಎಕ್ಸರ್ಸೈಸ್ ಕೆಲಸ ಯೋಗ ಎಲ್ಲ ಮಾಡ್ಬೋದು. ಏನ ಸರ್, ನನಗೆ ನೋಡಿ ಕೂಡ ಬರ್ಲಿಲ್ಲದ್ರು ಕೂಡ ಲಾಸ್ಟ್ ಇಲ್ಲಿ ಬರಕ್ ಮನ್ಸ್ ಕೊಟ್ಟ ನೋಡ್ ಸರ್ ದೇವ್ರ, ಅದು ಒಂದು ನೀವು ನನ್ನ ಪಾಲಿಗೆ ದೇವ್ರ ಸರ್, ನಿಜವಾಗ್ಲಿ ಸರ್, ಸುಳ್ಳು ಹೇಳಲ್ಲ. ಅಷ್ಟು ಪೇನ್ ಇತ್ತು ಸರ್, ಕೂಡಕ್ಕೂ ಆಗ್ತಿರ್ಲಿಲ್ಲ, ಮಲ್ಗಕ್ಕೂ ಆಗ್ತಿರ್ಲಿಲ್ಲ, ಸ್ಟ್ರೈಟ್ ಮಲ್ಗ ಆಗ್ತಿರ್ಲಿಲ್ಲ, ಉಲ್ಟಾ ಮಲ್ಗ ಹೆಂಗೂ ಮಲ್ಗಕ್ ಆಗ್ತಿರ್ಲಿಲ್ಲ. ನಾನು ನಿನ್ನೆ ಮೊನ್ನೆ ನಮ್ಮ ಬಾವ ಮಗಳಿಗೆ ಕೂಡ ಕೇಳಿದೆ, ನೋಡಮ್ಮ ವಿಜಿ ಅಲ್ಲಿ ಚೆನ್ನಾಗಿ ನೋಡ್ತಾರೆ, ನಾನು ನೋಡ್ಸ್ಕೊಂಬಂದಿನಿ, ಆರಾಮಾಗಿನಿ, ಬಂದು ಅವ್ರಿಗೆ ಒಂದ್ಸಲ ಸರ್ ಇನ್ನೊಂದ್ ಸ್ವಲ್ಪ ಬರುವಾಗ ಕೇಳ್ಕೊಂಬರಿ, ಯಾಕಂದ್ರೆ ಇಷ್ಟು ಹೆವಿ ಐತಲ್ಲ, ಮಾತತ್ತೆ ಇಲ್ಲ, ಅಷ್ಟು ದೂರ ಬಂದು ಮತ್ತೆ ವಾಪಸ್ ಹೋಗಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂತಂದು ಸರಿ ಕೇಳ್ಕೊಂಬರ್ತೀವಿ. ನೀವು ಇಲ್ಲಿ ಬೆಂಗಳೂರಲ್ಲಿ ಇದ್ದೀರಾ? ಹಾ ಸರ್, ಯಲಹಂಕದಲ್ಲಿ ಇದ್ದೀವಿ. ಓಕೆ, ಯಲಹಂಕದಲ್ಲಿ ಇರೋದ? ಅವತ್ತು ಬಂದಿದ್ದು ಬಳ್ಳಾರಿಯಿಂದ ಸೀದಾ ಇಲ್ಲಿಗೆ ಹಾಸ್ಪಿಟ್ಲಿಗೆ ನಾವು ಅಲ್ಲೇ ಇರ್ತೀವಿ ಸರ್, ಇವ್ರು ಇಲ್ಲಿ ಇರ್ತಾರ, ಅವಾಗ ಬಂದು ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬಂದು ಮನೆಗೆ ಹೋಗಿಲ್ಲ, ಸೀದಾ ಹಾಸ್ಪಿಟ್ಲಿಗೆ ಬಂದಿಲ್ಲ. ಮತ್ತೆ ಇಲ್ಲಿಂದ ಸೀದಾ ಒಂದು ಹಾಸ್ಪಿಟ್ಲಿಗೆ ಮನೆಗೆ ಹೋಗಿ ಇಲ್ಲಿಗೆ ಹೋದ್ರ? ಇಲ್ಲಿ ಹೋಗಿ ಸ್ವಲ್ಪ ರೆಸ್ಟ್ ಆಗಿ ನಾವಿನ್ನೊಂದು ದಿನ ಈಗ ಇಲ್ಲೇ ಇದ್ದಾರೆ ಸರ್ ನಮ್ಮ ಜೊತೆ. ಅವತ್ತು ಬಂದಾಗಿಂದ ಇಲ್ಲೇ ಇದ್ದಾರಾ? ಮತ್ತೆ ಅಲ್ಲಿ ಹೋದ್ರೆ ಮತ್ತೆ ಕೆಲಸ ಮಾಡಿದ್ರೆ ತೊಂದರೆ ಆಗ್ತದೆ. ಮತ್ತೆ ಎಷ್ಟು ದಿನ ಇರ್ತಾರೆ?
ಹಂಗಾರೆ ಸರಿ. ಇಲ್ಲ ಇನ್ನೊಂದು ತಿಂಗಳು ಸ್ವಲ್ಪ ನೋಡ್ಕೊಂಡು ಮಾಡಿ. ನೆಕ್ಸ್ಟ್ ಟೈಮ್ ಇಂಜೆಕ್ಷನ್ಸ್ ಆದ್ಮೇಲೆ ಅವಾಗ ಎಲ್ಲ ಕೆಲಸ ಮಾಡ್ಬೋದು. ಥ್ಯಾಂಕ್ ಯು.